ಕೃಷಿ ಕಾಲೇಜು ಇಲ್ಲೇ ಉಳಿಸದಿದ್ದರೆ ಜಿಲ್ಲೆಯ ಎಲ್ಲ ಶಾಸಕರ ನೇತೃತ್ವದಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಎಚ್ಚರಿಸಿದರು. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ ಕೃಷಿ ಕಾಲೇಜನ್ನ ಮಂಡ್ಯ ಕಾಲೇಜು ವ್ಯಾಪ್ತಿಗೆ ತರಲು ಸರ್ಕಾರ ಮುಂದಾಗಿದೆ. ಇದರಿಂದ ಇಲ್ಲಿನ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಲಿದೆ. ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಕೃಷಿ ಕಾಲೇಜನ್ನ ಇಲ್ಲೇ ಉಳಿಸಬೇಕು ಎಂದು ಮನವಿ ಮಾಡಿದರು. ಈ ವಿಚಾರದಲ್ಲಿ ಯಾವುದೇ ರಾಜಕೀಯ ಮಾಡುವುದಿಲ್ಲ. ಜಿಲ್ಲೆಯ ಜೆಡಿಎಸ್ ಶಾಸಕರೊಂದಿಗೆ ಬಿಜೆಪಿ ಶಾಸಕರಾದ ಸಿಮೆಂಟ್ ಮಂಜು ಹಾಗೂ ಸುರೇಶ್ ಅವರು ಈ ಹೋರಾಟಕ್ಕೆ ಬೆಂಬಲ ನೀಡಲಿದ್ದಾರೆ ಎಂದು ಮಾಹಿತಿಯನ್ನ ನೀಡಿದರು. ಇದು ಅಂತ ಒಂದು ಪ್ರೊಡಕ್ಷನ್ ಅಂತ ರಾಡ್ ಪ್ರೊಡಕ್ಷನ್ ಅಂತ ಅದು ಸರ್ಕಾರ ಕೊಟ್ಟು 9 ಲಕ್ಷ ಬೇಕು ಅಗ್ರಿಕಲ್ಚರ್ ಕಾಲೇಜ್ ಹಾಸನಿಗೆ. ಮತ್ತೆ ಇನ್ನೊಂದು ಅಡ್ವೈಸರ್ ಸೆಂಟರ್ ಫಾರ್ ಟೆಸ್ಟಿಂಗ್ ಆ್ಯಂಡ್ ರಿಸರ್ಚ್ ಫುಡ್ ಕ್ವಾಲಿಟಿದು ರಿಸರ್ಚ್ ಮಾಡೋದಕ್ಕೆ ಒಂದು ಇದು ಮಾಡೋದಕ್ಕೆ ಅದಕ್ಕೊಂದು ಕಾಲೇಜ್ ತರ್ತಾ ಇದ್ದೀವಿ. ಅದು 23 ಕೋಟಿ 20 ಲಕ್ಷ ಇದಕ್ಕೆ ಕಳಿಸ್ತೀವಿ. ಸರ್, ನಾವು ಇಷ್ಟೆಲ್ಲ ಮಾಡುವಂಥ ಒಂದು ಕಾಲೇಜನ್ನ ಇಂಪ್ರೂವ್ ಮಾಡೋಕ್ಕೆ ನಾವು ಪ್ರಯತ್ನ ಪಡುವಾಗ ಈಗ ನಾನು ಹೇಳಿದೆ ಸಪ್ರೇಟಾಗಿ ಬೇಕಾದ್ರೆ ಕಳಿಸಿ, ಅವ್ರು ಯೂನಿವರ್ಸಿಟಿಯಿಂದ ಕಳಿಸ್ಕೊಟ್ಟವ್ರೆ ಇವಕ್ಕೆಲ್ಲ ಮಾಡ್ಕೊಡಿ ಅಂತ. ಸರ್, ಒಟ್ಟು ಎಲ್ಲ ಸೇರಿ ಬೆಂಗಳೂರು GK 120 ಕೋಟಿ ಆಗುತ್ತೆ. ನಾವು ತರೋದಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ಹೋಗ್ಬಿಟ್ಟು ತಗೊಂಡೋಗಿ ಅಲ್ಲಿ ಇನ್ನೂ ಇದೇ ಇಲ್ಲ, ಅಲ್ಲಿಗೆ ಹಾಕ್ಬಿಟ್ಟು ಅಲ್ಲೂ ಇಲ್ಲ ಇಲ್ಲೂ ಇದ್ದಂಗೆ ಆಯ್ತೀವಲ್ಲ ಹುಡುಗರುಗಳು. ಅದಕ್ಕೆ ನಾವು ಇದ್ರ ಬಗ್ಗೆ ಇವತ್ತು ಗೌರ್ನರಿಗೆ ಕೊಡ್ತೀವಿ. ಗೌರ್ನರ್ ಹತ್ರ ಮಾತಾಡಿದ್ರೆ ಜಿಲ್ಲೆ ಒಂದು ಪ್ರೊಟೆಸ್ಟ್ ಮಾಡ್ತೀವಿ. ಇವತ್ತು 5 ರಿಂದ 6 ಲಕ್ಷ ಕಾಲೇಜ್ ನಡೀತಾ ಇದೆ 30 ವರ್ಷದಿಂದ. ಇದೇ ರೀತಿ ಶಿವಮೊಗ್ಗ ತಗೊಂಡೋಗಿ ಮಾಡಿದ್ರು. ಆಗ ಅಸೆಂಬ್ಲಿ ಒಳಗೆ ಕೈ ಬಿಟ್ಟರು. ನಾನು ಅಗ್ರಿಕಲ್ಚರ್ ಮಿನಿಸ್ಟ್ರೂ ರಿಕ್ವೆಸ್ಟ್ ಮಾಡಿದ್ದೀನಿ, ಸಂಬಂಧಪಟ್ಟಂಥ ಸೆಕ್ರೆಟರಿನೂ ಗಮನಕ್ಕೆ ತಂದಿದ್ದೀನಿ. ಇಷ್ಟೆಲ್ಲ ಇದು ಮಾಡ್ತಾರೆ. ಇದನ್ನು ನಮ್ಮ ಕಾಲೇಜ್ ಹುಡುಗರಿಗೂ ತಿಳಿಸ್ತೀವಿ ಏನೇನು ನಡೆಯುತ್ತೆ ಅಂತ. ಅವರು ಏನು ನಿರ್ಣಯ ಮಾಡ್ತಾರೆ ಅದನ್ನು ಹೇಳ್ತೀವಿ. ನಮ್ಮ ರೈತರೆಲ್ಲ ಸೇರಿ ನಮ್ಮಲ್ಲೊಂದು ಒಳ್ಳೆ ಕಾಲೇಜ್ ನಡೀತಿದೆ, ಆ ಕಾಲೇಜನ್ನ ಮುಚ್ಚೋಕ್ಕೆ ಅವಕಾಶ ಕೊಡಬೇಡಿ, ಅಲ್ಲಿ ತಗೊಂಡೋಗ್ಬಿಟ್ಟು ನಮ್ಮದು ಏನಿದೆ GK ವಿಜ್ಞಾನದಲ್ಲಿ ಇರಲಿ. ಹಾಸನ ಕೃಷಿ ಕಾಲೇಜು ಇಲ್ಲೇ ಉಳಿಸದಿದ್ದರೆ ಜಿಲ್ಲೆಯ ಎಲ್ಲ ಶಾಸಕರ ನೇತೃತ್ವದಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಎಚ್ಚರಿಸಿದರು. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ ಕೃಷಿ ಕಾಲೇಜನ್ನ ಮಂಡ್ಯ ಕಾಲೇಜು ವ್ಯಾಪ್ತಿಗೆ ತರಲು ಸರ್ಕಾರ ಮುಂದಾಗಿದೆ. ಇದರಿಂದ ಇಲ್ಲಿನ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಲಿದೆ. ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಕೃಷಿ ಕಾಲೇಜನ್ನ ಇಲ್ಲೇ ಉಳಿಸಬೇಕು ಎಂದು ಮನವಿ ಮಾಡಿದರು. ಈ ವಿಚಾರದಲ್ಲಿ ಯಾವುದೇ ರಾಜಕೀಯ ಮಾಡುವುದಿಲ್ಲ. ಜಿಲ್ಲೆಯ ಜೆಡಿಎಸ್ ಶಾಸಕರೊಂದಿಗೆ ಬಿಜೆಪಿ ಶಾಸಕರಾದ ಸಿಮೆಂಟ್ ಮಂಜು ಹಾಗೂ ಸುರೇಶ್ ಅವರು ಈ ಹೋರಾಟಕ್ಕೆ ಬೆಂಬಲ ನೀಡಲಿದ್ದಾರೆ ಎಂದು ಮಾಹಿತಿಯನ್ನ ನೀಡಿದರು. ಇದು ಅಂತ ಒಂದು ಪ್ರೊಡಕ್ಷನ್ ಅಂತ ರಾಡ್ ಪ್ರೊಡಕ್ಷನ್ ಅಂತ ಅದು ಸರ್ಕಾರ ಕೊಟ್ಟು 9 ಲಕ್ಷ ಬೇಕು ಅಗ್ರಿಕಲ್ಚರ್ ಕಾಲೇಜ್ ಹಾಸನಿಗೆ. ಮತ್ತೆ ಇನ್ನೊಂದು ಅಡ್ವೈಸರ್ ಸೆಂಟರ್ ಫಾರ್ ಟೆಸ್ಟಿಂಗ್ ಆ್ಯಂಡ್ ರಿಸರ್ಚ್ ಫುಡ್ ಕ್ವಾಲಿಟಿದು ರಿಸರ್ಚ್ ಮಾಡೋದಕ್ಕೆ ಒಂದು ಇದು ಮಾಡೋದಕ್ಕೆ ಅದಕ್ಕೊಂದು ಕಾಲೇಜ್ ತರ್ತಾ ಇದ್ದೀವಿ. ಅದು 23 ಕೋಟಿ 20 ಲಕ್ಷ ಇದಕ್ಕೆ ಕಳಿಸ್ತೀವಿ. ಸರ್, ನಾವು ಇಷ್ಟೆಲ್ಲ ಮಾಡುವಂಥ ಒಂದು ಕಾಲೇಜನ್ನ ಇಂಪ್ರೂವ್ ಮಾಡೋಕ್ಕೆ ನಾವು ಪ್ರಯತ್ನ ಪಡುವಾಗ ಈಗ ನಾನು ಹೇಳಿದೆ ಸಪ್ರೇಟಾಗಿ ಬೇಕಾದ್ರೆ ಕಳಿಸಿ, ಅವ್ರು ಯೂನಿವರ್ಸಿಟಿಯಿಂದ ಕಳಿಸ್ಕೊಟ್ಟವ್ರೆ ಇವಕ್ಕೆಲ್ಲ ಮಾಡ್ಕೊಡಿ ಅಂತ. ಸರ್, ಒಟ್ಟು ಎಲ್ಲ ಸೇರಿ ಬೆಂಗಳೂರು GK 120 ಕೋಟಿ ಆಗುತ್ತೆ. ನಾವು ತರೋದಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ಹೋಗ್ಬಿಟ್ಟು ತಗೊಂಡೋಗಿ ಅಲ್ಲಿ ಇನ್ನೂ ಇದೇ ಇಲ್ಲ, ಅಲ್ಲಿಗೆ ಹಾಕ್ಬಿಟ್ಟು ಅಲ್ಲೂ ಇಲ್ಲ ಇಲ್ಲೂ ಇದ್ದಂಗೆ ಆಯ್ತೀವಲ್ಲ ಹುಡುಗರುಗಳು. ಅದಕ್ಕೆ ನಾವು ಇದ್ರ ಬಗ್ಗೆ ಇವತ್ತು ಗೌರ್ನರಿಗೆ ಕೊಡ್ತೀವಿ. ಗೌರ್ನರ್ ಹತ್ರ ಮಾತಾಡಿದ್ರೆ ಜಿಲ್ಲೆ ಒಂದು ಪ್ರೊಟೆಸ್ಟ್ ಮಾಡ್ತೀವಿ. ಇವತ್ತು 5 ರಿಂದ 6 ಲಕ್ಷ ಕಾಲೇಜ್ ನಡೀತಾ ಇದೆ 30 ವರ್ಷದಿಂದ. ಇದೇ ರೀತಿ ಶಿವಮೊಗ್ಗ ತಗೊಂಡೋಗಿ ಮಾಡಿದ್ರು. ಆಗ ಅಸೆಂಬ್ಲಿ ಒಳಗೆ ಕೈ ಬಿಟ್ಟರು. ನಾನು ಅಗ್ರಿಕಲ್ಚರ್ ಮಿನಿಸ್ಟ್ರೂ ರಿಕ್ವೆಸ್ಟ್ ಮಾಡಿದ್ದೀನಿ, ಸಂಬಂಧಪಟ್ಟಂಥ ಸೆಕ್ರೆಟರಿನೂ ಗಮನಕ್ಕೆ ತಂದಿದ್ದೀನಿ. ಇಷ್ಟೆಲ್ಲ ಇದು ಮಾಡ್ತಾರೆ. ಇದನ್ನು ನಮ್ಮ ಕಾಲೇಜ್ ಹುಡುಗರಿಗೂ ತಿಳಿಸ್ತೀವಿ ಏನೇನು ನಡೆಯುತ್ತೆ ಅಂತ. ಅವರು ಏನು ನಿರ್ಣಯ ಮಾಡ್ತಾರೆ ಅದನ್ನು ಹೇಳ್ತೀವಿ. ನಮ್ಮ ರೈತರೆಲ್ಲ ಸೇರಿ ನಮ್ಮಲ್ಲೊಂದು ಒಳ್ಳೆ ಕಾಲೇಜ್ ನಡೀತಿದೆ, ಆ ಕಾಲೇಜನ್ನ ಮುಚ್ಚೋಕ್ಕೆ ಅವಕಾಶ ಕೊಡಬೇಡಿ, ಅಲ್ಲಿ ತಗೊಂಡೋಗ್ಬಿಟ್ಟು ನಮ್ಮದು ಏನಿದೆ GK ವಿಜ್ಞಾನದಲ್ಲಿ ಇರಲಿ.